ಅಗೇನ್ ಡಿಸ್ಕಷನ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸರ್ ಹೇಳ್ತಾ ಇದ್ರಿ ಇಂಟೆಲಿಜೆನ್ಸ್ ಬಗ್ಗೆ, ಅದನ್ನು ಫೇಲ್ಯೂರ್ ಅನ್ನಲ್ಲ, ಬಟ್ ಆದರೂ ನುಸುಳ್ಕೊಂಡು ಬರ್ತಾರೆ ಅಂತ ಹೇಳ್ತಾ ಇದ್ರಿ, ಮುಂದುವರಿಸಿ ಸರ್. ಹೌದು, ಎರಡೂ ಕಾಶ್ಮೀರನ ಅನಧಿಕೃತವಾಗಿ ವಿಭಾಗ ಮಾಡವ್ರೆ. ಇಲ್ಲಿರೋರ ಬಂಧುಗಳು ಅಲ್ಲವ್ರೆ, ಅಲ್ಲಿರೋರ ಬಂಧುಗಳು ಇಲ್ಲವ್ರೆ. ಅವ್ರ ಭಾಷೆ ನಮ್ಮ ಭಾಷೆ ಬೇರೆ ಅಲ್ಲ. ಇಲ್ಲಿ ಅವರು ಆ ಕಡೆಯವ್ರದ್ದು ಸಹಾನುಭೂತಿ ಇರೋ ಜನ ಇದ್ದಾರೆ, ಆ ಕಡೆನೂ ಇದ್ದಾರೆ ನಮ್ಮ ಸಹಾನುಭೂತಿ ಜನ ಇರೋರು. ನಮ್ಮ ಪರವಾಗಿರೋ ಜನ ಅಲ್ಲಿಲ್ಲ ಅಂತ ಏನಿಲ್ಲ. ಈ POKನಲ್ಲಿ ನಮ್ಮ ಪರವಾಗಿದ್ದಾರೆ, 30% ನಮ್ಮ ಪರವಾಗಿದೆ. ಯಾಕಿದ್ದಾರೆ ಅಂದರೆ ಈ ಭಾಗದ ಅಭಿವೃದ್ಧಿ ನೋಡ್ತಾವ್ರೆ, ಈ ಭಾಗದಲ್ಲಿರೋ ಎಲ್ಲ ಇದು ಬೆಳವಣಿಗೆ ನೋಡ್ತಾವ್ರೆ. ಅಂದರೆ ಅಲ್ಲಿನ ನೀವು ಕೇಳಿರಬೇಕು, ಸಾಕಷ್ಟು ಸರಿ ಅಲ್ಲಿನೂ ಪ್ರತಿಭಟನೆ ಆಗಿದೆ. ನಾವು ಭಾರತಕ್ಕೆ ಡಿಫೆನ್ಸ್ ಎಕ್ಸ್ಪರ್ಟ್ನ ಒಂದು ಮಾತನ್ನು ಕೇಳಬೇಕು. ನೀವು ಹೇಳ್ತಾ ಇರೋದೆಲ್ಲ ಸರಿ ಇದೆ, 100ಕ್ಕೆ 100 ನಾವು ಸ್ಟಡಿ ಮಾಡಿದ್ದೀವಿ. ಅವ್ರು ಹೇಳ್ತಾ ಇರೋದು ಅಕ್ಷರಶಃ ಸತ್ಯ ಇದೆ. ಅದರಲ್ಲಿ ತುಂಬ ಪೊಲಿಟಿಕಲ್ ಪ್ರಾಬ್ಲಮ್ಸ್ ಇದೆ. ಅದನ್ನು ರಾಜತಾಂತ್ರಿಕವಾಗಿ ಆ ಮಾರ್ಗದಲ್ಲಿ ಅದನ್ನು ನಾವು ಹ್ಯಾಂಡಲ್ ಮಾಡಬೇಕು. ನಾನು ಕೇಳ್ತಾ ಇರೋದು ಆವಾಗಲಿಂದ ಕೇಳ್ತಾ ಇದ್ದೀನಿ, ನನಗೆ ಉತ್ತರ ಬರ್ತಿಲ್ಲ. ಈ ಆದಂತಹ ಸೆಕ್ಯೂರಿಟಿ ಬ್ರೀಚ್ ಮತ್ತು ಇಂಟೆಲಿಜೆನ್ಸ್ ಫೇಲ್ಯೂರ್ಗೆ ನೀವು ರೆಸ್ಪಾನ್ಸಿಬಿಲಿಟಿಯನ್ನು ಯಾರನ್ನು ಫಿಕ್ಸ್ ಮಾಡ್ತೀರಿ? ಆಮೇಲೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆ ಕಾಶ್ಮೀರ್ ವ್ಯಾಲಿ ಅಂತ ಇದೆಯಲ್ಲ, ಅಲ್ಲಿ 52 ಲಕ್ಷ ಜನಸಂಖ್ಯೆ ಇದೆ ಮುಸಲ್ಮಾನರದು. ಮದ್ರಸಾ ಸಿಸ್ಟಮ್ ಆಫ್ ಎಜುಕೇಷನ್ನೇ ಅಲ್ಲಿರೋದು, ಬೇರೆ ರೀತಿಯಾದಂಥ ಎಜುಕೇಷನ್ ಇಲ್ಲ. ಇದನ್ನು ತಡೀಲಿಕ್ಕೆ ಅಥವಾ ಇನ್ಯಾವುದೋ ರೀತಿಯಾದಂಥ ಎಜುಕೇಷನ್ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಆಗಲಿ, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು, ಹೋಮ್ ಮಿನಿಸ್ಟ್ರು ಅಥವಾ ರಾಜನಾಥ್ ಸಿಂಗು ಅಥವಾ ಇನ್ಯಾರೇ ಇರಲಿ, ನಮಗೆ ಈ ದೇಶದ ಜನಕ್ಕೆ ಈ ಹೊತ್ತಿನಲ್ಲಿ ನಮಗೆ ಏನನ್ನು ಪ್ರಾಮಿಸ್ ಮಾಡ್ತೀರಿ? ಮುಂದಕ್ಕೆ ನಮ್ಮ ಕುಟುಂಬದಿಂದನೇ ನಾನೇ ಹೋಗ್ಬೋದು, ಮುಂದಿನ ವಾರ ಹೋಗ್ಬೋದು, 8-10 ದಿವಸದಲ್ಲಿ ನನ್ನದೇ ಹಣ ವಾಪಸ್ ಬರ್ಬೋದು. ಇದಕ್ಕೆ ನೀವೇನು ಉತ್ತರ ಕೊಡ್ತೀರಿ? ಏನು ಆಶ್ವಾಸನೆಯನ್ನು ಕೊಡ್ತೀರಿ ಈ ದೇಶದ ಜನತೆಗೆ? ಅದನ್ನು ನಾವು ಪದೇ ಪದೇ ಕೇಳ್ತಾ ಇದ್ದೀವಿ. ನಾವು ನಂಬಿರೋದು ನಿಮ್ಮನ್ನ, ನಾವು ನಂಬಿರೋದು ಈ ದೇಶದ ಸೈನ್ಯವನ್ನ, ನಾವು ನಂಬಿರೋದು ಈ ದೇಶದ ಸಂವಿಧಾನವನ್ನ. ನಮಗೆ ಏನು ನೀವು ಉತ್ತರ ಕೊಡ್ತೀರಿ ಕೊಡಿ, ನಮಗೇನು ಆಶ್ವಾಸನೆ ಕೊಡ್ತೀರಿ ಕೊಡಿ. ಒಂದು ನಿಮಿಷ ಅವರೇ, ಒಂದು ಉಗ್ರ ದಾಳಿಗಳು ಯಾಕಾಗ್ತವೆ? ಉಗ್ರ ದಾಳಿಗಳು ಅಮೆರಿಕ ಮೇಲೆ ಆಗಲಿಲ್ವಾ? ಇಸ್ರೇಲ್ 50 ವರ್ಷ ಓಡ್ತದೆ, ಇಸ್ರೇಲ್ ಮೇಲೂ ಆಗುತ್ತೆ ತಾನೆ. ಒಂದು ಉಗ್ರ ದಾಳಿ ಆಗ್ತಿದೆ ಅಂತೇಳಿ ನೀವು ಇಂಡಿಯಾ ಸಪೋರ್ಟ್ ಮಾಡ್ತಾ ವ್ಯವಸ್ಥೆನೇ ಪ್ರಶ್ನೆ ಮಾಡಿಬಿಟ್ಟು ಜನರಿಗಿನ್ನ ಭಯ ತುಂಬ್ತಾ ಇದ್ದೀರಾ. ಪಾವಲಿಂದ ಅದನ್ನ ಕೇಳ್ತಾ ಇದ್ದೀರಿ ರೀ, ಉಗ್ರ ದಾಳಿ ಆಗೋಗುತ್ತೆ, ಇಂಟೆಲಿಜೆನ್ಸ್ ಇದ್ರೂ ಆಗೋಗುತ್ತೆ, ಆಗಬಾರ್ದಾಗಿತ್ತು ಆಗೋಗಿದೆ. ನೀವು ಆಗ್ಲಿಂದ ಎದುರಿಸ್ಕೊಂಡ್ರೆ ಜನಕ್ಕೆ ಫಿಕ್ಸ್ ಮಾಡಬಾರ್ದು ಅಂತೀರಾ? ನಮಗೆ ಪ್ರಾಬ್ಲಮ್ ಸಪೋರ್ಟ್ ಮಾಡ್ತೀನಿ ಅಂತ ವಿರೋಧ ಮಾಡಿ ನಿಮ್ ಪ್ರಶ್ನೆ ಕೇಳಿ ನೀವು ಆಗ್ಲಿಂದ ಮಾತಾಡ್ತಾ ಇದ್ದೀರಾ. ನಿಮ್ ಪ್ರಶ್ನೆ ಕೇಳಿ ಉತ್ತರ ಕೊಡಿ. ಯಾರ ಮೇಲೆ ರೆಸ್ಪಾನ್ಸಿಬಲ್? ಸರ್ಕಾರ ಇಲ್ವಾ? ಸರ್ಕಾರವೇ ರೆಸ್ಪಾನ್ಸಿಬಲ್ ಹೇಳ್ತಾ ಇದ್ದಾರೆ. ಹೌದು, ಏನು ಹೌದು ರೈ, ಉತ್ತರ ಕೊಡೋದು ಸರ್ಕಾರವೇ. ನಂಬಿಕೆನೇ ಹಾಳು ಮಾಡ್ತೀರಲ್ರಿ ನಿಮ್ಮ. ಏನ್ ಮಾಡ್ತಾ ಇರೋದು? ನಿಮ್ಮಂತವ್ರಿಗೇನೆ ಸೇನೆ ಮೇಲೆ ಅನುಮಾನ, ಪ್ರಶ್ನೆ ಮಾಡೋ ಹಕ್ಕು ನಮಗಿದೆ, ನಾವು ಕೇಳ್ತೀವಿ. ಕೇಳ್ರಿ, ಅದು ಉತ್ತರ ಹೇಳಕ್ಕೂ ಬಿಡ್ಬೇಕು. ಕೇಳ್ತಲೇ ಇರೋದಲ್ಲ ನಿಮ್ದು. ಯಾಕಾಯ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಸೆಕ್ಯೂರಿಟಿ ಫೇಲ್ಯೂರ್ ಮೇಲೆ ಉತ್ತರ ಕೇಳ್ತಾರೆ? ಭಾರತದ ವ್ಯವಸ್ಥೆಗಳ ಮೇಲೆ ನಿಮಗೆ ನಂಬಿಕೆ ಹೇಳ್ತೀರಾ, ಬೇರೆ ಜನಗಳಿಗೆ ನಂಬಿಕೆ ಇದೆ. ತಡ್ಕೊಳ್ಳಿ ಒಂದು ನಿಮಿಷ. ಕೇಳ ಜನಕ್ಕೆ ಹಿಂಗೆ ಎದುರಿಸೋದು ನೀವೊಂಥರ ಇನ್ನೊಂಥರ ಮುಕ್ಕೋಡ ಇಟ್ಕೊಂಡ್ಬರೋರು ಹೇಳ್ತೀವಿ. ಆಯ್ತು, ಈಗ ಆಗಿದೆ ಅಂತೇಳಿ ಉಗ್ರ ದಾಳಿ ಆಗಿದೆ ಅಂತೇಳಿ ಇಂಟೆಲಿಜೆನ್ಸ್ ಸರಿಗಿಲ್ಲ, ಜಗತ್ತಿನ ಯಾವತ್ತಾಗೇ ಇಲ್ವಾ? ಯಾಕಾಯ್ತು ಮತ್ತೆ? ಇಸ್ರೇಲ್ ಮೇಲೆ ಯಾಕಾಯ್ತು? ಅಮೆರಿಕ ಮೇಲೆ ಯಾಕಾಯ್ತು? ಯಾವುದೋ ಒಂದು ಸಿಕ್ಕಿದೆ ಅಂತ ಅಲ್ಲಾಯ್ತು, ಇಲ್ಲೂ ಆಗಲಿ. ನೀವು ಮಾತಾಡಿಲ್ಲ, ನನಗೆ ಮಾತಾಡಕ್ ಬಿಡಿ. ನೀವು ಮಾತಾಡಿ, ನನಗೆ ಮಾತಾಡಕ್ ಬಿಡಿ. ಯಾವತ್ತೂ ಜಗತ್ತಲ್ಲಿ ಮುಂಚೆಯಿಂದನೂ ಅಷ್ಟೇನೆ ಸಜ್ಜನರ ಕಂದಲ್ಲಿ ರಾಕ್ಷಸರು ಇದ್ದೇ ಇದ್ದಾರೆ. ರಾಕ್ಷಸರಾಗಿದ್ದಾರೆ. ಮತ್ತೆ ರಾಮ ಯಾಕೆ ಬದುಕಿದ್ದ, ರಾವಣ ಯಾಕಿದ್ದ ಅಂತ ಕೇಳಿದ್ರೆ ರಾವಣ ಸಾಯಕ್ಕೂ ಸಮಯ ಬೇಕು ತಾನೆ. ಎಷ್ಟು ಮಾತಾಡ್ತೀರಿ? ತಡ್ಕೊಳ್ರಿ. ಶಿಶುಪಾಲನ್ ಸಾಯಿಸೋದಕ್ಕೂ ಸಮಯ ಬರುತ್ತೆ, ರಾವಣ ಸಾಯಿಸೋದಕ್ಕೂ ಸಮಯ ಬರುತ್ತೆ, ಕೌರವರನ್ನು ನಾಶ ಮಾಡೋದಕ್ಕೂ ಸಮಯ ಬರುತ್ತೆ. ನೀವು ಯಾರು ಮಾತಾಡಿ, ನೀವೆಲ್ಲ ಮಾತಾಡಿದ್ಮೇಲೆ ನನಗೆ ಹೇಳಿ, ಆಮೇಲೆ ನಾನು ಮಾತಾಡ್ತೀನಿ. ಯಾರನ್ನ ಫಿಕ್ಸ್ ಮಾಡ್ತೀರಿ? ಮುಗಿತಾ ನಿಮ್ದು? ಮುಗಿತು. ಹೇಳಿದ್ ಸ್ವಲ್ಪ ಭಾಷೆ ಅರ್ಥ ಮಾಡ್ಕೊಳ್ಳಿ. ಜಗತ್ತಲ್ಲಿ ಎಲ್ಲೆಲ್ಲಿ ಅಸುರ ಶಕ್ತಿಗಳು ಇರ್ತವೆ, ಅಲ್ಲಿ ಸುರ ಶಕ್ತಿಗಳು ಇದ್ದಾಗ ಅಸುರ ಶಕ್ತಿಗಳು ಇದ್ದೇ ಇರ್ತವೆ. ಒಂದೇ ರೀತಿ ನಾಮನೇಷ ಮಾಡ್ಲಿಕ್ಕೆ ಆಗಲ್ಲ. ಆದರೆ
ನೀವು ಯಾವುದೋ ಒಂದು ಉಗ್ರ ದಾಳಿ ಆಗಿದೆ ಅಂತೇಳಿ ದಾಳಿ ಆಗಬಾರ್ದಾಗಿತ್ತು. ಉಗ್ರ ದಾಳಿ ನುಸುಳ್ಕೊಂಡು ಸೈನಿಕರು ವೇಷ ಹಾಕೊಂಡು ಕದ್ದು ಮುಚ್ಚಿ ಹೇಡಿಗಳು ಬಂದಂತೆ ನರಸತ್ತವ್ರು ಬಂದಂಗೆ ಬಂದಿರತಕ್ಕಂಥದ್ದು. ಅದಕ್ಕೆ ನಿಮ್ಮ ಇಂಟೆಲಿಜೆನ್ಸ್ ಸರಿ ಇಲ್ಲ, ಮಿಲಿಟರಿ ಸರಿ ಇಲ್ಲ, ಸರ್ಕಾರ ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ಇಂಥ ಸರ್ಕಾರ ಸರಿ ಅಂತ ಹೇಳಲೇ ಇಲ್ಲ. ತಡ್ಕೊಳ್ರಿ ಒಂದು ನಿಮಿಷ, ನಾನು ಹೇಳಿ ಮಾತಾಡ್ಬೇಡ್ರಿ, ಕೂತ್ಕೊಳ್ಳಿ ನಿಮಿಷ. ನೀವು ವೀಕ್ಷಕರ ಮುಂದೆ ಸುಳ್ಳು ಹೇಳಬಾರ್ದು ಪ್ಲೀಸ್. ನೀವು ಸುಮ್ಮನೆ ಬೀಗ ಹಾಕೊಂಡ್ರೆ ಪ್ರಶ್ನೆ ಕೇಳಿದ ಮೇಲೆ ಜನಕ್ಕೆ ಅರ್ಥ ಆಗುತ್ತೆ. ಮೋದಿ ಅವ್ರನ್ನ ಇವತ್ತಿಗೂ ನಂಬಿದೀವಿ ಅಂತ ಹೇಳಿದೀವಿ. ಸರ್ಕಾರ ವಿರುದ್ಧ ನಾವೆಲ್ಲಿ ಮಾತಾಡ್ದೋ? ಯಾಕೆ ಮಿಸ್ಲೀಡ್ ಮಾಡ್ತೀರಿ ನೀವು ಡಿಬೇಟ್? ನೀವು ಹಾಳು ಮಾಡ್ತೀರಾ? ಪ್ರಶ್ನೆ ಪ್ರಶ್ನೆ ಉತ್ತರ ಹೇಳ್ದೇ ಇರೋ ಮಾತುಗಳನ್ನ ನೀವು ದಯವಿಟ್ಟು ವೀಕ್ಷಕರಿಗೆ ಹೇಳಬೇಡಿ. ಸುಮ್ಮನೆ ಕೂತ್ಕೊಳ್ರಿ, ಕೂತ್ಕೊಳ್ಳಿ, ನಿಜ ಮಾತಾಡಿ. ಯಾವತ್ತೂ ಅಷ್ಟೇ ಸಂಕಷ್ಟದ ಸಂದರ್ಭದಲ್ಲಿ ದೇಶಕ್ಕೆ ಆಪತ್ತು ಬಂದಾಗ ನಾವು ನಮ್ಮ ಸೇನೆ ಜೊತೆಗೆ, ಇಂಟೆಲಿಜೆನ್ಸ್ ಜೊತೆಗೆ, ಸರ್ಕಾರದ ಜೊತೆಗೆ ನಿಂತ್ಕೋಬೇಕು. ಅಂತಕ್ಕಂಥ ಅವ್ರ ಜಂಗಬಲ ಹುಡುಕ್ಸೋದಲ್ಲ, ಅವ್ರನ್ನೇ ಪ್ರಶ್ನೆ ಮಾಡಿ ಅವ್ರನ್ನ ಅವಮಾನ ಮಾಡೋದಲ್ಲ. ಇಂಥ ಸಂಕಷ್ಟ ಸಮಯದಲ್ಲಿ ವಿ ಆರ್ ವಿತ್ ಅವರ್ ಗವರ್ನಮೆಂಟ್, ವಿ ಆರ್ ವಿತ್ ಅವರ್ ನೇಷನ್, ವಿ ಆರ್ ವಿತ್ ಅವರ್ ಆರ್ಮಿ. ಇದು ಬರಬೇಕು ಒಬ್ಬ ದೇಶಭಕ್ತನ ಮನಸ್ಸೊಳಗಡೆಗೆ. ಆಮೇಲೆ ನೀವು ಯಾವ ಪ್ರಶ್ನೆಗಳನ್ನ ಕೇಳಿ ಎಲ್ಲ ವ್ಯವಸ್ಥೆ ಸರಿಯೋದ್ಮೇಲೆ ಇವತ್ತು ಜನ ಎದುರುಕೊಂಡಿದ್ದಾರೆ, ಕುಟುಂಬಗಳು ಎದುರುಕೊಂಡಿದ್ದಾವೆ, ಹೆಣ್ಮಕ್ಳು ಎದುರುಕೊಂಡಿದ್ದಾರೆ, ದೇಶದ ಭಯ ಶುರುವಾಗಿದೆ, ರಾಕ್ಷಸರು ಮತ್ತೆ ಆ ನರ್ತನ ಮಾಡ್ತಾ ಇದ್ದಾರೆ ಅಂತೇಳಿ ಇಂಥ ಸಂದರ್ಭದಲ್ಲಿ ಪ್ರಶ್ನೆ ಮಾಡೋದಲ್ಲ, ಸೈನ್ಯದ ಪ್ರಶ್ನೆ ಮಾಡೋದಲ್ಲ, ಇಂಟೆಲಿಜೆನ್ಸ್ನ ಪ್ರಶ್ನೆ ಮಾಡೋದಲ್ಲ. ಇಂಟೆಲಿಜೆನ್ಸ್ ಅನ್ನು ಪ್ರಾಣ ಬಿಟ್ಬಿಟ್ಟು ಅಲ್ಲಿ ಸಾಯ್ತಾ ಇದ್ದಾರೆ ಕಣ್ರಿ. ಎಷ್ಟು ಜನ ಇಂಟೆಲಿಜೆನ್ಸ್ ಒಂದು ಪ್ರಾಣ ಹೋಗಿದೆ. ಇವತ್ತಿನ ದಯಮಾಡಿ ನೀವು ಕೈ ಮುಗಿದು ಕೇಳ್ಕೊಂತೀರಿ, ಇಂಥ ಸಂದರ್ಭದಲ್ಲಿ ದೇಶಕ್ಕೆ ಭಯವನ್ನು ಉಂಟು ಮಾಡ್ತಕ್ಕಂಥ ಯಾವುದೇ ಇದನ್ನು ಮಾಡಬೇಡಿ. ನಿಮ್ಗೆ ಅನುಮಾನ ಆಯ್ತಾ ಏನಾಯ್ತಾ ಆಮೇಲೆ ಸಂದರ್ಭ ಬರುತ್ತೆ. ಇವತ್ತು ಇಡೀ ಜನಕ್ಕೆ, ಇಡೀ ದೇಶದ ಜನಕ್ಕೆ, ಇಲ್ಲಿ ನಿರ್ದಿರ್ತಕ್ಕಂಥ ವೀಕ್ಷಕರಿಗೆ ನಾನು ಮೋದಿ ಅವರ ಸರ್ಕಾರದ ಪರವಾಗಿ ಮಾತುಕೊಡ್ತೇನೆ. ಭಾರತ ಸಶಕ್ತವಾಗಿದೆ, ಮೋದಿ ಅವರ ಸರ್ಕಾರ ಸುಭದ್ರವಾಗಿದೆ. ಭಾರತದ ಜನರಿಗೋಸ್ಕರ ಮೋದಿ ಅವರ ಸರ್ಕಾರ ಕಠಿಣಾತಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುತ್ತೆ. ಓನ್ಲಿ ದ ಟೈಮ್ ಇಸ್ ಮ್ಯಾಟರ್. ಎಷ್ಟು ಗಂಟೆ ಎಷ್ಟು ದಿವಸದೊಳಗಡೆಗೆ ತಗೊಳ್ತಕ್ಕಂಥದ್ದು ಒಂದೇ ಒಂದು ಪ್ರಶ್ನೆಗೆ ಉತ್ತರ ಬರಬೇಕು, ಬಿಟ್ಟರೆ 100% ತಗೊಳ್ತದೆ. ಅದ್ರ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ಒಂದು ಉತ್ತರ ಸಿಗುತ್ತೆ. ನುಸುಳ್ಕೊಂಡು ಬಂದ್ರು ನುಸುಳುಕೋರರು, ಹಾಗಾಗಿ ಇಂಟೆಲಿಜೆನ್ಸ್ ಸ್ವಲ್ಪ ಹಿಂದೆ ಉಳಿತು ಅಂತ ಹೇಳ್ತಾ ಇದ್ದೀರಿ ನೀವು. ಬಟ್ ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡ್ತಿಲ್ಲ. ಜಮ್ಮು ಕಾಶ್ಮೀರ ನಿಜವಾಗಿಯೂ ಸೂಕ್ಷ್ಮ ಪ್ರದೇಶ, ಸ್ವಲ್ಪ ಹೆಚ್ಚಿನ ಭದ್ರತೆ ಕೊಡಬೇಕಿತ್ತು ಅಂತ ಅವ್ರು ಕೇಳೋದು ತಪ್ಪ ಹಾಗಾದ್ರೆ? ನೋಡಿ, ಭಾರತ ದೇಶದ ಏನು ಬಾರ್ಡರ್ ಏನಿದೆ, ಫ್ರಮ್ ಬಾಂಗ್ಲಾದೇಶ ಬಾರ್ಡ್ರಿಂದ ಹಿಡ್ಕೊಂಡು ಅರುಣಾಚಲ್ ಪ್ರದೇಶ, ಚೈನಾ ಬಾರ್ಡ್ರು, ಅಲ್ಲಿಂದ ಬಂದ್ಕೊಂಡು ಲಡಾಖ್ ಮತ್ತು ಚೈನಾ ಬಾರ್ಡ್ರು, ಪಾಕಿಸ್ತಾನ, ಇದೆಲ್ಲ ಸೇರಿ ಜಗತ್ತಿನ ಅತಿ ದೊಡ್ಡ ಬಾರ್ಡರು. ಎಷ್ಟೆಷ್ಟು ಮ್ಯಾಕ್ಸಿಮಮ್ ನಮ್ಮಲ್ಲಿ ಒಟ್ಟಿರ್ತಕ್ಕಂಥದ್ದು ನೇವಿ, ಆರ್ಮಿ, ಏರ್ಫೋರ್ಸ್ ಎಲ್ಲವೂ ಸೇರಿ 15 ಲಕ್ಷ ನಮ್ಮಲ್ಲಿ ಇರ್ತಕ್ಕಂಥದ್ದು. 15 ಲಕ್ಷದಲ್ಲಿ ಪ್ರತಿ ಅಡಿಗೂ ನಿಲ್ಲಿಸ್ಲಿಕ್ಕಾಗಲ್ಲ. ಎಷ್ಟು ಮ್ಯಾಕ್ಸಿಮಮ್ ಸೆಕ್ಯೂರಿಟಿನ ನಾವು ಈ ಕಡೆಗೆ ಬಾಂಗ್ಲಾದಲ್ಲೂ ಪ್ರಾಬ್ಲಮ್ ಇದೆ, ಈ ಕಡೆಗೆ ಈ ಮೈನ್ಮಾರ್ ಬಾರ್ಡ್ರಲ್ಲೂ ಪ್ರಾಬ್ಲಮ್ ಇದೆ, ಚೈನಾದು ಪ್ರಾಬ್ಲಮ್ ಇದೆ, ಅಕ್ಸೈ ಚಿನ್ನಲ್ಲೂ ಪ್ರಾಬ್ಲಮ್ ಇದೆ, ನಮಗೆ ಬರೀಚಿ ಭಾಗದಲ್ಲೂ ಪ್ರಾಬ್ಲಮ್ ಇದೆ, ಅಫ್ಘಾನ್ ಭಾಗದಲ್ಲೂ ಪ್ರಾಬ್ಲಮ್ ಇದೆ, ರಾಜಸ್ಥಾನ್ ಭಾಗದಲ್ಲೂ ಪ್ರಾಬ್ಲಮ್ ಇದೆ, ಗುಜರಾತ್ ಭಾಗದಲ್ಲೂ ಪ್ರಾಬ್ಲಮ್ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸುತ್ತ ಇರತಕ್ಕಂತಹ ಇಂಥ ಶತ್ರುಗಳು, ಒಂದು ಕಡೆಗೆ ಚೈನಾ, ಮತ್ತೊಂದು ಕಡೆಗೆ ಬಾಂಗ್ಲಾ, ಮತ್ತೊಂದು ಕಡೆಗೆ ಪಾಕಿಸ್ತಾನ, ಒಂದು ಕಡೆಗೆ ಪ್ರಾಬ್ಲಮ್ ಆಗ್ತದೆ, ಎಲ್ಲವೂ ಒಂದು ಕಡೆಗೆ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಾರತಕ್ಕೂ ಅದರದ್ದೇ ಆದ ಲಿಮಿಟೇಷನ್ಸ್. ಇಂಥ ವಿಷಯಗಳನ್ನು ಕೂಡ ಇವತ್ತು ಚೈನಾವನ್ನು ಅದರ ಲಿಮಿಟ್ ಒಳಗಡೆ ಕೂರಿಸಿದೆ, ಬಾಂಗ್ಲಾದೇಶವನ್ನು ಅದರ ಲಿಮಿಟ್ ಒಳಗಡೆ ಕೂರಿಸಿದೆ, ಸುತ್ತ ಇರ್ತಕ್ಕಂಥ ಮಯನ್ಮಾರ್ನ ಉಗ್ರರನ್ನು ಅದರ ಲಿಮಿಟ್ ಒಳಗಡೆ ಕೂರಿಸಿದೆ, ಕಾಶ್ಮೀರವೂ ಅದರ ಲಿಮಿಟಲ್ಲೇ ಕೂತಿದೆ, ಪಾಕಿಸ್ತಾನಿಗಳು ಅದರ ಲಿಮಿಟಲ್ಲಿ ಕೂತಿದ್ದಾರೆ. ಒಂದು ದುರ್ಘಟನೆ ಆಗಬಾರ್ದಾಗಿತ್ತು, ಈ ದುರ್ಘಟನೆ ಆಗಿದೆ. ಆದರೆ ಈ ದುರ್ಘಟನೆ ಹಿಂದೆ ದಯಮಾಡಿ ನೀವು ಇಂಟೆಲಿಜೆನ್ಸನ್ನು, ಸೈನ್ಯವನ್ನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಅನುಮಾನ ಪಡಬೇಡಿ. ಎಲ್ಲರೂ ಅವರವರ ಕೆಲಸವನ್ನು ಪ್ರಾಣ ಒತ್ತೆ ಇಟ್ಟು ಮಾಡಿದ್ದಾರೆ. ಮುಂದೆ ಬರ್ತಿರ್ತಕ್ಕಂಥ ಉತ್ತರವೂ ಕೂಡ ದೊಡ್ಡ ಮೊತ್ತಕ್ಕೆ ಉತ್ತರ ಆಗುತ್ತೆ. ಇದು ನಡೆಯುವಂತಹ ಪ್ರತಿ ಸಂದರ್ಭದಲ್ಲೂ ಇಂಥದ್ದೊಂದಲ್ಲ ಒಂದು ಘಟನೆಗಳು ಆಗ್ತಲೇ ಇರುತ್ತೆ. ಈಗ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಆಗಿದೆ ಅಲ್ವಾ? ಇದು ಒಂಥರ ನಮ್ಮಲ್ಲಿ ಮೈಂಡ್ ಸೆಟ್ ಅಂತ ಬಂದ್ಬಿಟ್ಟಿದೆ ರೀ. ನಮ್ಮನ್ನ ನಾವು ಅನುಮಾನ ಪಡೋದು, ನಮ್ಮನ್ನ ನಾವು ತೆಗಳೋದು, ನಮ್ಮ ಸರ್ಕಾರ ತೆಗಳೋದು, ನಮ್ಮ ವ್ಯವಸ್ಥೆ ತೆಗಳೋದು. ರಾಹುಲ್ ಗಾಂಧಿ ಹೋಗಿ ಅಲ್ಲಿ ಕರ್ನಾಟಕ ಇದು ಇಂಡಿಯನ್ ಎಲೆಕ್ಷನ್ ಕಮಿಷನ್ ತೆಗಳ್ತಾರೆ, ಅಲ್ಲಿ ಹೋಗ್ಬಿಟ್ಟು ಕೋರ್ಟ್ನ ತೆಗಳ್ತಾರೆ ಇನ್ನೊಂದ್ ಕಡೆಗೆ. ಇದು ನಮ್ಮ ವ್ಯವಸ್ಥೆ.